ಇಡೀ ರಾಜ್ಯದಲ್ಲಿ ವರ್ಗಾವಣೆ ದಂಧೆಯನ್ನು ನಡೆಸ್ತಾ ಇರುವಂಥದ್ದು ಯತೀಂದ್ರ. ಅವರ ಅಪ್ಪಂಗೂ ಕೆಟ್ಟ ಹೆಸರು ತೊಗೊಂಬರ್ತಾ ಇದ್ದಾರೆ. ಆದರೆ ಯತೀಂದ್ರ ಯಾರಿಗೋಸ್ಕರ ಮಾಡ್ತಿದ್ದಾರೆ ಅಂತ ನನಗೂ ಆಶ್ಚರ್ಯ ಆಗ್ತಿದೆ. ಯತೀಂದ್ರ ಅವರು ಯಾರಿಗೋಸ್ಕರ ಮಾಡ್ತಿದ್ದೀರಿ? ಎಲ್ಲ ಕಡೆ ನಿಮ್ಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ, ಫಾರ್ಮ್ ಹೌಸ್ ಇದೆ, ಹೊಸ ಮನೆಯೂ ಕಟ್ಟಿದ್ದೀರಿ. ನಿಮ್ಮ ಅಣ್ಣನ ಮಗನಿಗೆ ಅವರ ನಿಮ್ಮ ಅತ್ತಿಗೆನೂ ಕೂಡ ಮಾಡಿಟ್ಟಿದ್ದಾರೆ. ಯಾರಿಗೋಸ್ಕರ ಮಾಡ್ತಾಯಿದ್ದೀರಿ ಯತೀಂದ್ರ? ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡೋವಂಥದ್ದು ಬಿಟ್ಟು ಇಡೀ ಕಾಂಗ್ರೆಸ್ ಶಾಸಕರುಗಳೇ ಇವತ್ತು ಮುನಿಸ್ಕೊಳ್ಳೋ ಲೆವೆಲ್ಗೆ ನೀವು ಟ್ರಾನ್ಸ್ಫರ್ ದಂಧೆಗೆ ಇಳಿದಿದ್ದೀರಿ. ಸಿದ್ದರಾಮಯ್ಯನವರು ಎಲ್ಲರಿಗೂ ಗದರಿಸ್ತೀರಲ್ಲ ಸರ್, ನಿಮ್ಮ ಮಗಂಗೆ ಗದರಿಸೋಕ್ಕಾಗಲ್ವ ಸರ್? ಎಲ್ಲ ಕೇಂದ್ರ ಸಚಿವಗೆ ಏಕವಚನದಲ್ಲಿ ಉಡಾಫೆಯಿಂದ ಮಾತಾಡ್ತೀರಿ. ನಿಮ್ಮ ಮಗಂಗೆ ಇದೆಲ್ಲ ಮಾಡ್ತಿರೋದು, ನೀನೊಬ್ಬ ಮೆಡಿಕಲ್ ಡಿಗ್ರಿನ ಪಡ್ಕೊಂಡಿರೋಂಥ ವ್ಯಕ್ತಿ, ನಿನ್ನಿಂದಾಗಿ ನನಗೆ ಈ ಸಮಸ್ಯೆ ಆಗ್ತಾಯಿದೆ, ನೀನು ಮನೆಯಲ್ಲಿ ತಪ್ಪಿಗೆ ಇರಪ್ಪ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳೋವಂಥದ್ದು ಇಲ್ವಲ್ಲ ಸರ್? ನಿಮ್ಮ ದಾಡಸಿತನ ಎಲ್ಲೋಟೋಗಿದೆ ಸರ್ ನಿಮ್ಮದು. ಸರ್, ಮೂಡಾದಲ್ಲಿ ಇವತ್ತು ಅಂಥ ಪ್ರಕರಣ ಆಯಿತು, ಅದು ನಿಮ್ಮ ಮಗನಿಂದ ದುರಾಸೆಗೋಸ್ಕರನೇ ಆಯಿತು. ಯತೀಂದ್ರಯಿಂದಲೇ ಮುಜುಗರಕ್ಕೆ ಒಳಗೋಗಬೇಕಾಯಿತು. ಆ ಸೈಟನ್ನು ಸರೆಂಡರ್ ಮಾಡಿರಿ. ಈಗ ನಾವು ಕಾನೂನು ಸಲಹೆಗಾರನ ನಾವು ಕನ್ಸಲ್ಟ್ ಮಾಡ್ತೀವಿ, ಅದನ್ನು ವಾಪಸ್ ತೊಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಯತೀಂದ್ರ ಹೇಳ್ತಾರೆ. ಏನು ಸರ್ ನಿಮ್ಮ ಮಗನಿಗೆ ಇಷ್ಟೊಂದು ದುರಾಸೆ? ಸಿದ್ದರಾಮಯ್ಯನವ್ರಲ್ಲೇ ನಿಮ್ಮ ಹತ್ರ ಅಂತೂ ಈ ದುರಾಸೆನ ನಾನು ಯಾವತ್ತೂ ನೋಡಿರಲಿಲ್ಲ. ಆದರೆ ನಿಮ್ಮ ಮಗಗೆ ಎಂಥ ದುರಾಸೆ, ಎಲ್ಲದರಲ್ಲೂ ಬಾಚಿಕೊಳ್ಳುವಂಥ ಸ್ವಭಾವ ಇದೆಯಲ್ಲ, ದಯವಿಟ್ಟು ಇದನ್ನು ನೀವು ಕಂಟ್ರೋಲ್ ಮಾಡಬೇಕು. ನಿಮ್ಮ ಸಚಿವರೇ 5 ಟರ್ಮ್ ಗೆದ್ದಿರುವಂಥವ್ರು, ಮಾಜಿ ಸಚಿವರಾಗಿರುವಂಥ ತನ್ವೀರ್ ಸೇಠ್ ಅವರೇ ಹೊಂದ್ಕೊಂಡಿದ್ದಾರೆ ಅಂತಂದರೆ ನೀವು ಪರಿಸ್ಥಿತಿ ಎಷ್ಟು ಉಲ್ಬಣವಾಗಿದೆ, ಒಳಗಡೆ ಯಾವ ರೀತಿ ಬೇಗುದಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯತೀಂದ್ರ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಒಬ್ಬ ಎಜುಕೇಟೆಡ್ ಪರ್ಸನ್ನು ಮೈಸೂರಿನಲ್ಲಿ ಅವ್ರ ಅಪ್ಪನೇ ಮುಖ್ಯಮಂತ್ರಿ ಆಗಿದ್ದಾರೆ, ಮೈಸೂರು ಅಭಿವೃದ್ಧಿಗೆ ಅವರೊಂದು ಕಾಂಟ್ರಿಬ್ಯೂಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಒಬ್ಬ ಡಾಕ್ಟ್ರಾಗಿ KR ಹಾಸ್ಪಿಟಲ್ಗೋಸ್ಕರ ಅಲ್ಲಿಗೂ ಏನೂ ಮಾಡಲಿಲ್ಲ. ಮೈಸೂರು ಮೆಡಿಕಲ್ ಕಾಲೇಜಿಗೆ ಸೆಂಟಿನರಿ ಸೆಲೆಬ್ರೇಷನ್ ಆಯಿತು, ಅಲ್ಲೂ ಕೂಡ ಇನ್ವಾಲ್ವ್ ಆಗಲಿಲ್ಲ. ಬರೀ ಎಲ್ಲ ಕಡೆನೂ ಟ್ರಾನ್ಸ್ಫರ್ ದಂಧ, ಎಲ್ಲ ಕಡೆ ಕಮಿಷನ್ ದಂಧ ಬಿಟ್ಟರೆ ಏನು ಮಾಡ್ತಾಯಿದ್ದೀರಿ? ಇನ್ನು